ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಇನ್ಸ್ಟಂಟ್ ಆಗಿ ತುರಿದ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಂತೂ ಉಪ್ಪಿನಕಾಯಿ ಲವರ್ಸ್ಗಂತೂ ಫೇವ್ರೇಟ್ ಆಗೋಗ್ಬಿಡತ್ತೆ. ಬರೀ 4 ಮಾವಿನಕಾಯಿ ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ಈ ಉಪ್ಪಿನಕಾಯಿ ಮಾಡೋವಂಥದ್ದು. ಬಾ ಫ್ರೆಂಡ್ಸ್, ನೀವು ಈ ರೆಸಿಪಿ ಟ್ರೈ ಮಾಡಲೇಬೇಕು. ಖಾರವಾಗಿ ಸೊಕ್ಕದಾಗಿದೆ. ಮಾತಾಡ್ತಾ ಇದ್ದೆ ಬಾಯಿ ಅಂತ ನೀರು ಬರ್ತದೆ ನನಗೆ. ಫ್ರೆಂಡ್ಸ್, ನಾನಿಲ್ಲಿ 1 kg ಹುಳಿ ಮಾವಿನಕಾಯಿ ತಗೊಂಡಿದ್ದೀನಿ. ಚೆನ್ನಾಗಿ ಹುಳಿ ಇರೋದು ತಗೊಳ್ಳಿ, ರುಚಿಯಾಗಿರುತ್ತೆ. ಸೊ ಈಗ ಈ ಕಾಯಿನ ಎಲ್ಲ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ಎರ್ಕೊಂಡ್ಬಿಡೋಣ. ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ನಾನು ಬೇರೆ ಬೇರೆ ಥರದ ಉಪ್ಪಿನಕಾಯಿಗಳನ್ನ ಮಾಡಿ ತೋರಿಸಿದ್ದೀನಿ. ಇದು ಅವೆಲ್ಲದಕ್ಕಿಂತ ಸಿಕ್ಕಾಪಟ್ಟೆ ಈಸಿಯಾಗಿರುತ್ತೆ. ಸಿಪ್ಪೆನೆಲ್ಲ ಎರ್ದಾದ್ಮೇಲೆ ಈಗ ಇದನ್ನು ತುರ್ಕೊಳ್ಳೋಣ. ಫ್ರೆಂಡ್ಸ್, ಇದು ಇನ್ನೇನಾಗಿದೆ ನೋಡಿ. 4 ಕಾಯಿ ತುರಿದ್ರೆ ಇಷ್ಟೊಂದು ಸಿಕ್ಕಿದೆ. ನಾನು ಈ ಥರ ಒಂದು ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟು ಅಳತೆ ಮಾಡ್ಕೊಂಡ್ಬಿಡೋಣ. ಈ ರೀತಿ ಮಾವಿನಕಾಯಿನ ಅಳತೆ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಉಪ್ಪು ಖಾರ ಕರೆಕ್ಟಾಗಿ ಹಾಕಲಿಕ್ಕೆ ನಮಗೆ ಒಂದು ಅಳತೆ ಅನ್ನೋದು ಸಿಗುತ್ತೆ. ಮತ್ತು ಮಾವಿನಕಾಯಿನಲ್ಲಿರುವಂತಹ ನೀರನ್ನು ಏನು ಹಿಂಡ್ಕೋಬಾರ್ದು, ಹಾಗೇ ಅಳತೆ ಮಾಡಿ ಹಾಕ್ಕೋಬೇಕಾಗತ್ತೆ. ನೋಡಿ, ಒಂದು 4 ಕಪ್ನಷ್ಟು ಮಾವಿನಕಾಯಿ ತುರಿ ಸಿಕ್ಕಿದೆ. ಒಂದಿಷ್ಟು ಜಾಸ್ತಿ ಇದೆ ಅಷ್ಟೇ. ನಾವು ಇದಕ್ಕೆ ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿರ್ತೀವೋ, ಇನ್ನು ಉಳಿದ ಇಂಗ್ರೀಡಿಯೆಂಟ್ಸ್ ನಾವೇನು ಯೂಸ್ ಮಾಡ್ತೀವಿ, ಉಪ್ಪು ಖಾರ, ಅದೇ ಸೇಮ್ ಕಪ್ಪನ್ನೇ ಯೂಸ್ ಮಾಡ್ಕೋಬೇಕು. ಅಂದರೆ ಅದೇ ಕಪ್ನಲ್ಲೇ ಅಳತೆ ತೊಗೋಬೇಕು. ಅದನ್ನು ಸೈಡಿಗೆ ಇಟ್ಬಿಟ್ಟು ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೋಬೇಕು. ಸ್ಟವ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇದು ಹುರ್ಕೊಂಡಾಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ಥರ ಕೆಂಪು ಹುರ್ಕೋಬೇಕು. ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಈಗ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ರುಬ್ಕೊಂಡಾಗಿದೆ. ಇಷ್ಟ ಆದರೆ ಸಾಕಾಗತ್ತೆ. ನೋಡಿ, ಈ ಥರ ತುಂಬ ದಪ್ಪನೂ ಅಲ್ಲದೆ ಸಣ್ಣನೂ ಅಲ್ಲದೆ ಪೌಡರ್ ಮಾಡಿ ಇಟ್ಕೋಬೇಕು. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ಇದೇ ಪ್ಯಾನ್ಗೆ ಎಣ್ಣೆನ ಹಾಕ್ಕೋಬೇಕು. ನಾನಿಲ್ಲಿ ಶೇಂಗಾದ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ರೆಗ್ಯುಲರ್ ಆಗಿ ಕುಕ್ಕಿಂಗ್ ಆಯಿಲ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾವು ಸೇಮ್ ಕಪ್ ಅಳತೆ ಮಾಡ್ಕೊಂಡ್ವಲ್ವ ಮಾವಿನಕಾಯಿ ತುರಿ, ಅದೇ ಕಪ್ನಿಂದ ತೊಗೊಂಡಿದ್ದೀನಿ. 2 ಕಪ್ನಷ್ಟು ಎಣ್ಣೆನ ಹಾಕ್ಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಇದು ಹಾಕಿ ಸ್ವಲ್ಪ ಚಿಟಪಟ ಅನ್ನಬೇಕು. ಈ ಥರ ಚಿಟಪಟ ಅಂದಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ಒಂದು 6-7 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಮತ್ತು ಬೆಳ್ಳುಳ್ಳಿ, 1-2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 3 ಕಡ್ಡಿಯಷ್ಟು ಕರಿಬೇವು. ಇದಕ್ಕೆ ಬೇಕು ಅಂದರೆ ನೀವು ಇಂಗು ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಹಿಂಗೆ ಹಾಕ್ತಾ ಇಲ್ಲ. ಇದು ಸ್ವಲ್ಪ ತಣ್ಣಗಾಗಬೇಕು. ಸೈಡಿಗೆ ಎತ್ತಿಟ್ಕೊಳ್ಳೋಣ. ಫ್ರೆಂಡ್ಸ್, ಒಂದು ಕಡೆ ಅದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಇದನ್ನು ರೆಡಿ ಮಾಡ್ಕೊಂಬಿಡೋಣ. ಒಂದು ಬೌಲ್ಗೆ ಈ ತುರಿದಿಟ್ಟಿರೋಂತಹ ಮಾವಿನಕಾಯಿನ ಹಾಕ್ಕೋಬೇಕು. ಬೌಲ್ನ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಆನಂತರ ಮಾವಿನಕಾಯಿನ ಹಾಕ್ಕೋಬೇಕು. 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ, 1 ಕಪ್ನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಖಾರ ಕಮ್ಮಿ ಇರೋದಾದರೂ ತೊಗೋಬೋದು, ಅಥವಾ ಖಾರ ಕಮ್ಮಿ ಇರೋದು ಒಂದು ಅರ್ಧ ಕಪ್ಪು, ಸ್ವಲ್ಪ ಖಾರ ಜಾಸ್ತಿ ಇರೋದು ಒಂದು ಅರ್ಧ ಕಪ್, 2 ಸೇರಿ 1 ಕಪ್ ಮಾಡಿ ತೊಗೋಬೋದು. ಇದನ್ನು ಕೂಡ ಹಾಕ್ಕೊಳ್ಳೋಣ. ಆಮೇಲೆ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಉಪ್ಪು ಹಾಕ್ತಾ ಇದ್ದೀನಿ. ಮೆಂತ್ಯ ಮತ್ತು ಸಾಸಿವೆನ ರುಬ್ಬಿಟ್ಟಿದ್ವಲ್ವ, ಅದನ್ನು ಕೂಡ ಹಾಕ್ಕೋಬೇಕು. ಇದೆಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಈ ಎಣ್ಣೆ ಕೂಡ ತಣ್ಣಗಾಗಿದೆ ನೋಡಿ. ಈಗ ಈ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನನಗಂತೂ ಇದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ, ಅದ್ರ ವಾಸನೆಗೇ ಹಸಿವಾಗತ್ತೆ. ಚೆನ್ನಾಗಿ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡಬೇಕು.
ನೋಡಿ ಕಲರ್ ಹೇಗೆ ಬಂದಿದೆ ಅಂತ. ಸೊ ಇದನ್ನು ನೀವು ಇವತ್ತೇ ತಿನ್ಬಹುದು, ಬಟ್ ಒಂದೆರಡು ದಿವಸ ಒಂದು ಜಾಡಿಯಲ್ಲಿ ಹಾಕಿಬಿಟ್ಟು ಸೈಡಿಗೆ ಎತ್ತಿಟ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿ ಹುಳಿ ಎಲ್ಲ ಬಿಟ್ಟಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಅದಾದಮೇಲೆ ಒಂದೆರಡು ದಿವಸ ಆದಮೇಲೆ ಬೇಕಾದರೆ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ತೊಗೊಂಡು ತಿನ್ಬೋದು. ಫ್ರೆಂಡ್ಸ್, ಈ ಥರ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ನೀವು ಒಂದು ಸಲ ಮಾಡ್ಕೊಳ್ಳಿ, ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಈ ಉಪ್ಪಿನಕಾಯಿ. ನೀವು ಒಂದು ವೇಳೆ ಫಸ್ಟ್ ಟೈಮ್ ಮಾಡ್ತಾ ಇರ್ಬೋದು, ಅಂದರೆ ಯಾವತ್ತೂ ಉಪ್ಪಿನಕಾಯಿನೇ ಮಾಡಿದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ರು, ಈ ಅಳತೆ ಪ್ರಕಾರ ಮಾಡಿ ಯಾರು ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ಅದಕ್ಕೆ ಫಸ್ಟ್ ಇದಾಗದೆ ತಿನ್ನಬೇಕು ಅಂತೇಳಿ ಇಷ್ಟೊತ್ತಾದರೂ ಊಟ ಮಾಡಿಲ್ಲ. ಸೊ ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಸಕ್ಕತ್ತಾಗಿರುತ್ತೆ. ಫ್ರೆಂಡ್ಸ್, ನನಗಂತೂ ಈ ರೀತಿ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಮಾವಿನಕಾಯಿ, ಉಪ್ಪಿನಕಾಯಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಇದನ್ನು ನೀವು ಆಚೆ ಕೂಡ ಇಟ್ಕೊಂಡು ತಿನ್ನಬಹುದು, ಆದರೆ ಯೂಸ್ ಮಾಡುವಂಥ ಸ್ಪೂನು ಒದ್ದೆ ಇರಬಾರ್ದು, ಇಲ್ಲಾಂದರೆ ಬೇಗ ಕೆಟ್ಟುಬಿಡುತ್ತೆ. ಹುಳಿ ಹುಳಿಯಾಗಿ ಖಾರವಾಗಿ ಸಕ್ಕತ್ತಾಗಿದೆ. ಮಾತಾಡ್ತಾ ಇದ್ದೆ ಬಾಯಿ ಅಂತ ನೀರು ಬರ್ತದೆ ನನಗೆ. ಬಾ ಫ್ರೆಂಡ್ಸ್, ನೀವು ಈ ರೆಸಿಪಿ ಟ್ರೈ ಮಾಡಲೇಬೇಕು. ಒಂದೊಂದು ತುತ್ತಿಗೂ ಕಳೆದೋಗ್ಬಿಡ್ತೀರ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಥರ ಉಪ್ಪಿನಕಾಯಿ ಮಾಡಿಕೊಂಡು ಅನ್ನದ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಚಪಾತಿ ಜೊತೆ, ಅನ್ನ ಸಾಂಬಾರು ಜೊತೆ, ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಸೊ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.